ಇರಾನ್ನ ಬಹುತೇಕ ಎಲ್ಲ ಟಾಪ್ ನಾಯಕರ ಹತ್ಯೆಯಾಗಿದೆ. ಖಮೇನಿ ಆದಿಯಾಗಿ ಇಲ್ಲಿವರೆಗೂ ಕೂಡ 21 ದಿನದ ಯುದ್ಧ. ಆ 21 ದಿನದ ಯುದ್ಧದಲ್ಲಿ ಬಹುತೇಕ ಇರಾನ್ನ ಘಟಾನುಘಟಿ ನಾಯಕರು ಫಿನಿಶ್. ಯುದ್ಧವನ್ನ ಮುನ್ನಡೆಸ್ತಾ ಇದ್ದಂತ ಘಟಾನುಘಟಿ ನಾಯಕರು ಇನ್ನಿಲ್ಲ. ಇರಾನ್ ಯುದ್ಧ ನಿಲ್ಲಿಸಿಲ್ಲ, ಸಂಧಾನ ಇಲ್ಲವೇ ಇಲ್ಲ ಅಂತ ಈಗಾಗಲೇ ಬಹಳ ಕ್ಲಿಯರ್ ಕಟ್ ಆಗಿ ಇರಾನ್ ಹೇಳಿದೆ. ಅಮೆರಿಕ ಮನಸ್ಸು ಮಾಡಿದ್ರೂ ಕೂಡ ನಾವು ನಿಲ್ಲಿಸೋದಿಲ್ಲ, ಇದು ಪ್ರತಿದಾಳಿ ಅಷ್ಟೇ, ದಾಳಿಗೆ ಪ್ರತಿದಾಳಿಯನ್ನ ಮಾಡ್ತಾ ಇರೋದಷ್ಟೇ ಅನ್ನುವಂಥದ್ದನ್ನ ಇರಾನ್ ಮತ್ತೆ ಮತ್ತೆ ಪುನರುಚ್ಚರಿಸ್ತಾನೆ ಇದೆ. ಇರಾನ್ ಘಟಾನುಘಟಿ ನಾಯಕರೇ ಈಗ ಫಿನಿಶ್ ಆಗಿದ್ದಾರೆ. ಖಮೇನಿಯಿಂದ ಹಿಡಿದು ಖಮೇನಿಯ ಮಗ ಅವ್ರಿಗೂ ಕೂಡ ಗಾಯಗಳಾಗಿದೆ ಅನ್ನುವಂತಹ ಮಾಹಿತಿ. ಇರಾನ್ ಭದ್ರಕೋಟೆಯಲ್ಲಿರುವಂತಹ ಹಾಗಾದ್ರೆ ರಹಸ್ಯ ರಣಧೀರ ಆದ್ರೂ ಯಾರು ಅನ್ನುವಂತ ಪ್ರಶ್ನೆ. ಈಗ ಯುದ್ಧವನ್ನ ಮುನ್ನಡೆಸ್ತಾ ಇರೋರು ಯಾರು? ಹಾಗಾದ್ರೆ ಅಮೆರಿಕ ಇಸ್ರೇಲ್ ಸಂಹಾರಕ್ಕೆ ರಣತಂತ್ರ ಹಾಗಾದ್ರೆ ಯಾರದ್ದು? ಗಲ್ಫ್ ರಾಷ್ಟ್ರಗಳನ್ನ ಗುರಿ ಇಡುವಂತಹ ತಂತ್ರಗಾರಿಕೆ ಯಾರದ್ದು ಅನ್ನೋ ಪ್ರಶ್ನೆ. ಇರಾನ್ ಭದ್ರಕೋಟೆಯಲ್ಲಿ ಇರುವಂತಹ ಈ ರಹಸ್ಯ ರಣಧೀರ ಯಾರು? ಇಡೀ ವಿಶ್ವಕ್ಕೆ ಶಾಕ್ ನೀಡಿದೆ ಈ ಇರಾನ್. ಆದರೆ ನಾಯಕರೇ ಇಲ್ಲದೆ, ಪ್ರಮುಖ ನಾಯಕರೇ ಇಲ್ಲದೆ ಯುದ್ಧವನ್ನ ಮುನ್ನಡೆಸ್ತಾ ಇದೆ. ಹೊಸ ಖಮೇನಿ ಈ ಮುಜ್ತಬಾ ಆಸ್ಪತ್ರೆ ಸೇರಿಯಾಗಿದೆ, ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅನ್ನುವಂಥದ್ದನ್ನ ಈಗಾಗಲೇ ಹೇಳಲಾಗ್ತಾ ಇದೆ. ಅದರ ಬಗ್ಗೆ ಅಧಿಕೃತವಾಗಿ ಇರಾನ್ ಕೂಡ ಹೇಳಿಲ್ಲ, ಆದರೆ ಅಮೆರಿಕ ಅವರನ್ನು ಕೂಡ ಮುಗಿಸಿದ್ದೇವೆ ಅನ್ನುವಂಥದ್ದನ್ನ ಹೇಳ್ತಾ ಇದೆ. ಘಟಾನುಘಟಿ ನಾಯಕರಿಲ್ಲ, ಅವರೆಲ್ಲರೂ ಕೂಡ ಫಿನಿಶ್. ಆದ್ರೂ ಕೂಡ ಇರಾನ್ ತನ್ನ ಯುದ್ಧವನ್ನ ಮುನ್ನಡೆಸ್ತಾ ಇದೆ. ಹಾರ್ಮುಜ್ ಜಲಸಂಧಿಯ ಮೇಲೆಯೂ ಕೂಡ ಹಿಡಿತವನ್ನ ಸಾಧಿಸಿದೆ. ಇದೆಲ್ಲದಕ್ಕೂ ಹಾಗಾದ್ರೆ ಕಾರಣ ಆಗಿರೋರು ಯಾರು ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇರೋದು. ಇಡೀ ನಾಯಕತ್ವ ಫಿನಿಶ್ ಆದ ನಂತರದಲ್ಲಿ ಇರಾನ್ ಇಷ್ಟು ಶಕ್ತಿಶಾಲಿಯಾಗಿ ಮುನ್ನುಗ್ಗೋದಕ್ಕೆ ಹೇಗೆ ಸಾಧ್ಯ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇದೆ. ಇರಾನ್ನ ಬಹುತೇಕ ಎಲ್ಲ ಟಾಪ್ ನಾಯಕರ ಹತ್ಯೆಯಾಗಿದೆ. ಖಮೇನಿ ಆದಿಯಾಗಿ ಇಲ್ಲಿವರೆಗೂ ಕೂಡ 21 ದಿನದ ಯುದ್ಧ. ಆ 21 ದಿನದ ಯುದ್ಧದಲ್ಲಿ ಬಹುತೇಕ ಇರಾನ್ನ ಘಟಾನುಘಟಿ ನಾಯಕರು ಫಿನಿಶ್. ಯುದ್ಧವನ್ನ ಮುನ್ನಡೆಸ್ತಾ ಇದ್ದಂತಹ ಘಟಾನುಘಟಿ ನಾಯಕರು ಇನ್ನಿಲ್ಲ. ಇರಾನ್ ಯುದ್ಧ ನಿಲ್ಲಿಸಿಲ್ಲ, ಸಂಧಾನ ಇಲ್ಲವೇ ಇಲ್ಲ ಅಂತ ಈಗಾಗಲೇ ಬಹಳ ಕ್ಲಿಯರ್ ಕಟ್ ಆಗಿ ಇರಾನ್ ಹೇಳಿದೆ. ಅಮೆರಿಕ ಮನಸ್ಸು ಮಾಡಿದ್ರೂ ಕೂಡ ನಾವು ನಿಲ್ಲಿಸೋದಿಲ್ಲ, ಇದು ಪ್ರತಿದಾಳಿ ಅಷ್ಟೇ, ದಾಳಿಗೆ ಪ್ರತಿದಾಳಿಯನ್ನ ಮಾಡ್ತಾ ಇರೋದಷ್ಟೇ ಅನ್ನುವಂಥದ್ದನ್ನ ಇರಾನ್ ಮತ್ತೆ ಮತ್ತೆ ಪುನರುಚ್ಚರಿಸ್ತಾನೆ ಇದೆ. ಇರಾನ್ ಘಟಾನುಘಟಿ ನಾಯಕರೇ ಈಗ ಫಿನಿಶ್ ಆಗಿದ್ದಾರೆ. ಖಮೇನಿಯಿಂದ ಹಿಡಿದು ಖಮೇನಿಯ ಮಗ ಅವ್ರಿಗೂ ಕೂಡ ಗಾಯಗಳಾಗಿದೆ ಅನ್ನುವಂತಹ ಮಾಹಿತಿ. ಇರಾನ್ ಭದ್ರಕೋಟೆಯಲ್ಲಿರುವಂತಹ ಹಾಗಾದ್ರೆ ರಹಸ್ಯ ರಣಧೀರ ಆದ್ರೂ ಯಾರು ಅನ್ನುವಂತ ಪ್ರಶ್ನೆ. ಈಗ ಯುದ್ಧವನ್ನ ಮುನ್ನಡೆಸ್ತಾ ಇರೋರು ಯಾರು? ಹಾಗಾದ್ರೆ ಅಮೆರಿಕ ಇಸ್ರೇಲ್ ಸಂಹಾರಕ್ಕೆ ರಣತಂತ್ರ ಹಾಗಾದ್ರೆ ಯಾರದ್ದು? ಗಲ್ಫ್ ರಾಷ್ಟ್ರಗಳನ್ನ ಗುರಿ ಇಡುವಂತಹ ತಂತ್ರಗಾರಿಕೆ ಯಾರದ್ದು ಅನ್ನೋ ಪ್ರಶ್ನೆ. ಇರಾನ್ ಭದ್ರಕೋಟೆಯಲ್ಲಿ ಇರುವಂತಹ ಈ ರಹಸ್ಯ ರಣಧೀರ ಯಾರು? ಇಡೀ ವಿಶ್ವಕ್ಕೆ ಶಾಕ್ ನೀಡಿದೆ ಈ ಇರಾನ್. ಆದರೆ ನಾಯಕರೇ ಇಲ್ಲದೆ, ಪ್ರಮುಖ ನಾಯಕರೇ ಇಲ್ಲದೆ ಯುದ್ಧವನ್ನ ಮುನ್ನಡೆಸ್ತಾ ಇದೆ. ಹೊಸ ಖಮೇನಿ ಈ ಮುಜ್ತಬಾ ಆಸ್ಪತ್ರೆ ಸೇರಿಯಾಗಿದೆ, ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅನ್ನುವಂಥದ್ದನ್ನ ಈಗಾಗಲೇ ಹೇಳಲಾಗ್ತಾ ಇದೆ. ಅದರ ಬಗ್ಗೆ ಅಧಿಕೃತವಾಗಿ ಇರಾನ್ ಕೂಡ ಹೇಳಿಲ್ಲ, ಆದರೆ ಅಮೆರಿಕ ಅವರನ್ನು ಕೂಡ ಮುಗಿಸಿದ್ದೇವೆ ಅನ್ನುವಂಥದ್ದನ್ನ ಹೇಳ್ತಾ ಇದೆ. ಘಟಾನುಘಟಿ ನಾಯಕರಿಲ್ಲ, ಅವರೆಲ್ಲರೂ ಕೂಡ ಫಿನಿಶ್. ಆದ್ರೂ ಕೂಡ ಇರಾನ್ ತನ್ನ ಯುದ್ಧವನ್ನ ಮುನ್ನಡೆಸ್ತಾ ಇದೆ. ಹಾರ್ಮುಜ್ ಜಲಸಂಧಿಯ ಮೇಲೆಯೂ ಕೂಡ ಹಿಡಿತವನ್ನ ಸಾಧಿಸಿದೆ. ಇದೆಲ್ಲದಕ್ಕೂ ಹಾಗಾದ್ರೆ ಕಾರಣ ಆಗಿರೋರು ಯಾರು ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇರೋದು. ಇಡೀ ನಾಯಕತ್ವ ಫಿನಿಶ್ ಆದ ನಂತರದಲ್ಲಿ ಇರಾನ್ ಇಷ್ಟು ಶಕ್ತಿಶಾಲಿಯಾಗಿ ಮುನ್ನುಗ್ಗೋದಕ್ಕೆ ಹೇಗೆ ಸಾಧ್ಯ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇದೆ. ಇರಾನ್ನ ಬಹುತೇಕ ಎಲ್ಲ ಟಾಪ್ ನಾಯಕರ ಹತ್ಯೆಯಾಗಿದೆ. ಖಮೇನಿ ಆದಿಯಾಗಿ ಇಲ್ಲಿವರೆಗೂ ಕೂಡ 21 ದಿನದ ಯುದ್ಧ. ಆ 21 ದಿನದ ಯುದ್ಧದಲ್ಲಿ ಬಹುತೇಕ ಇರಾನ್ನ ಘಟಾನುಘಟಿ ನಾಯಕರು ಫಿನಿಶ್. ಯುದ್ಧವನ್ನ ಮುನ್ನಡೆಸ್ತಾ ಇದ್ದಂತಹ ಘಟಾನುಘಟಿ ನಾಯಕರು ಇನ್ನಿಲ್ಲ. ಇರಾನ್ ಯುದ್ಧ ನಿಲ್ಲಿಸಿಲ್ಲ, ಸಂಧಾನ ಇಲ್ಲವೇ ಇಲ್ಲ ಅಂತ ಈಗಾಗಲೇ ಬಹಳ ಕ್ಲಿಯರ್ ಕಟ್ ಆಗಿ ಇರಾನ್ ಹೇಳಿದೆ. ಅಮೆರಿಕ ಮನಸ್ಸು ಮಾಡಿದ್ರೂ ಕೂಡ ನಾವು ನಿಲ್ಲಿಸೋದಿಲ್ಲ, ಇದು ಪ್ರತಿದಾಳಿ ಅಷ್ಟೇ, ದಾಳಿಗೆ ಪ್ರತಿದಾಳಿಯನ್ನ ಮಾಡ್ತಾ ಇರೋದಷ್ಟೇ ಅನ್ನುವಂಥದ್ದನ್ನ ಇರಾನ್ ಮತ್ತೆ ಮತ್ತೆ ಪುನರುಚ್ಚರಿಸ್ತಾನೆ ಇದೆ. ಇರಾನ್ ಘಟಾನುಘಟಿ ನಾಯಕರೇ ಈಗ ಫಿನಿಶ್ ಆಗಿದ್ದಾರೆ. ಖಮೇನಿಯಿಂದ ಹಿಡಿದು ಖಮೇನಿಯ ಮಗ ಅವ್ರಿಗೂ ಕೂಡ ಗಾಯಗಳಾಗಿದೆ ಅನ್ನುವಂತಹ ಮಾಹಿತಿ. ಇರಾನ್ ಭದ್ರಕೋಟೆಯಲ್ಲಿರುವಂತಹ ಹಾಗಾದ್ರೆ ರಹಸ್ಯ ರಣಧೀರ ಆದ್ರೂ ಯಾರು ಅನ್ನುವಂತ ಪ್ರಶ್ನೆ. ಈಗ ಯುದ್ಧವನ್ನ ಮುನ್ನಡೆಸ್ತಾ ಇರೋರು ಯಾರು? ಹಾಗಾದ್ರೆ
ಅಮೆರಿಕ ಇಸ್ರೇಲ್ ಸಂಹಾರಕ್ಕೆ ರಣತಂತ್ರ ಹಾಗಾದ್ರೆ ಯಾರದ್ದು? ಗಲ್ಫ್ ರಾಷ್ಟ್ರಗಳನ್ನ ಗುರಿ ಇಡುವಂತಹ ತಂತ್ರಗಾರಿಕೆ ಯಾರದ್ದು ಅನ್ನೋ ಪ್ರಶ್ನೆ. ಇರಾನ್ ಭದ್ರಕೋಟೆಯಲ್ಲಿ ಇರುವಂತಹ ಈ ರಹಸ್ಯ ರಣಧೀರ ಯಾರು? ಇಡೀ ವಿಶ್ವಕ್ಕೆ ಶಾಕ್ ನೀಡಿದೆ ಈ ಇರಾನ್. ಆದರೆ ನಾಯಕರೇ ಇಲ್ಲದೆ, ಪ್ರಮುಖ ನಾಯಕರೇ ಇಲ್ಲದೆ ಯುದ್ಧವನ್ನ ಮುನ್ನಡೆಸ್ತಾ ಇದೆ. ಹೊಸ ಖಮೇನಿ ಈ ಮುಜ್ತಬಾ ಆಸ್ಪತ್ರೆ ಸೇರಿಯಾಗಿದೆ, ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅನ್ನುವಂಥದ್ದನ್ನ ಈಗಾಗಲೇ ಹೇಳಲಾಗ್ತಾ ಇದೆ. ಅದರ ಬಗ್ಗೆ ಅಧಿಕೃತವಾಗಿ ಇರಾನ್ ಕೂಡ ಹೇಳಿಲ್ಲ. ಆದರೆ ಅಮೆರಿಕ ಅವರನ್ನು ಕೂಡ ಮುಗಿಸಿದ್ದೇವೆ ಅನ್ನುವಂಥದ್ದನ್ನ ಹೇಳ್ತಾ ಇದೆ. ಘಟಾನುಘಟಿ ನಾಯಕರಿಲ್ಲ, ಅವರೆಲ್ಲರೂ ಕೂಡ ಫಿನಿಶ್. ಆದ್ರೂ ಕೂಡ ಇರಾನ್ ತನ್ನ ಯುದ್ಧವನ್ನ ಮುನ್ನಡೆಸ್ತಾ ಇದೆ. ಹಾರ್ಮುಜ್ ಜಲಸಂಧಿಯ ಮೇಲೆಯೂ ಕೂಡ ಹಿಡಿತವನ್ನ ಸಾಧಿಸಿದೆ. ಇದೆಲ್ಲದಕ್ಕೂ ಹಾಗಾದ್ರೆ ಕಾರಣ ಆಗಿರೋರು ಯಾರು ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇರೋದು. ಇಡೀ ನಾಯಕತ್ವ ಫಿನಿಶ್ ಆದ ನಂತರದಲ್ಲಿ ಇರಾನ್ ಇಷ್ಟು ಶಕ್ತಿಶಾಲಿಯಾಗಿ ಮುನ್ನಡೆಯೋದಕ್ಕೆ, ಮುನ್ನುಗ್ಗೋದಕ್ಕೆ ಹೇಗೆ ಸಾಧ್ಯ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇದೆ. ಇರಾನ್ನ ಬಹುತೇಕ ಎಲ್ಲ ಟಾಪ್ ನಾಯಕರ ಹತ್ಯೆಯಾಗಿದೆ. ಖಮೇನಿ ಆದಿಯಾಗಿ ಇಲ್ಲಿವರೆಗೂ ಕೂಡ 21 ದಿನದ ಯುದ್ಧ. ಆ 21 ದಿನದ ಯುದ್ಧದಲ್ಲಿ ಬಹುತೇಕ ಇರಾನ್ನ ಘಟಾನುಘಟಿ ನಾಯಕರು ಫಿನಿಶ್. ಯುದ್ಧವನ್ನ ಮುನ್ನಡೆಸ್ತಾ ಇದ್ದಂತಹ ಘಟಾನುಘಟಿ ನಾಯಕರು ಇನ್ನಿಲ್ಲ. ಇರಾನ್ ಯುದ್ಧ ನಿಲ್ಲಿಸಿಲ್ಲ, ಸಂಧಾನ ಇಲ್ಲವೇ ಇಲ್ಲ ಅಂತ ಈಗಾಗಲೇ ಬಹಳ ಕ್ಲಿಯರ್ ಕಟ್ ಆಗಿ ಇರಾನ್ ಹೇಳಿದೆ. ಅಮೆರಿಕ ಮನಸ್ಸು ಮಾಡಿದ್ರೂ ಕೂಡ ನಾವು ನಿಲ್ಲಿಸೋದಿಲ್ಲ, ಇದು ಪ್ರತಿದಾಳಿ ಅಷ್ಟೇ, ದಾಳಿಗೆ ಪ್ರತಿದಾಳಿಯನ್ನ ಮಾಡ್ತಾ ಇರೋದಷ್ಟೇ ಅನ್ನುವಂಥದ್ದನ್ನ ಇರಾನ್ ಮತ್ತೆ ಮತ್ತೆ ಪುನರುಚ್ಚರಿಸ್ತಾನೆ ಇದೆ. ಇರಾನ್ ಘಟಾನುಘಟಿ ನಾಯಕರೇ ಈಗ ಫಿನಿಶ್ ಆಗಿದ್ದಾರೆ. ಖಮೇನಿಯಿಂದ ಹಿಡಿದು ಖಮೇನಿಯ ಮಗ ಅವ್ರಿಗೂ ಕೂಡ ಗಾಯಗಳಾಗಿದೆ ಅನ್ನುವಂತಹ ಮಾಹಿತಿ. ಇರಾನ್ ಭದ್ರಕೋಟೆಯಲ್ಲಿರುವಂತಹ ಹಾಗಾದ್ರೆ ರಹಸ್ಯ ರಣಧೀರ ಆದ್ರೂ ಯಾರು ಅನ್ನುವಂತ ಪ್ರಶ್ನೆ. ಈಗ ಯುದ್ಧವನ್ನ ಮುನ್ನಡೆಸ್ತಾ ಇರೋರು ಯಾರು? ಹಾಗಾದ್ರೆ ಅಮೆರಿಕ ಇಸ್ರೇಲ್ ಸಂಹಾರಕ್ಕೆ ರಣತಂತ್ರ ಹಾಗಾದ್ರೆ ಯಾರದ್ದು? ಗಲ್ಫ್ ರಾಷ್ಟ್ರಗಳನ್ನ ಗುರಿ ಇಡುವಂತಹ ತಂತ್ರಗಾರಿಕೆ ಯಾರದ್ದು ಅನ್ನೋ ಪ್ರಶ್ನೆ. ಇರಾನ್ ಭದ್ರಕೋಟೆಯಲ್ಲಿ ಇರುವಂತಹ ಈ ರಹಸ್ಯ ರಣಧೀರ ಯಾರು? ಇಡೀ ವಿಶ್ವಕ್ಕೆ ಶಾಕ್ ನೀಡಿದೆ ಈ ಇರಾನ್. ಆದರೆ ನಾಯಕರೇ ಇಲ್ಲದೆ, ಪ್ರಮುಖ ನಾಯಕರೇ ಇಲ್ಲದೆ ಯುದ್ಧವನ್ನ ಮುನ್ನಡೆಸ್ತಾ ಇದೆ. ಹೊಸ ಖಮೇನಿ ಈ ಮುಜ್ತಬಾ ಆಸ್ಪತ್ರೆ ಸೇರಿಯಾಗಿದೆ, ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅನ್ನುವಂಥದ್ದನ್ನ ಈಗಾಗಲೇ ಹೇಳಲಾಗ್ತಾ ಇದೆ. ಅದರ ಬಗ್ಗೆ ಅಧಿಕೃತವಾಗಿ ಇರಾನ್ ಕೂಡ ಹೇಳಿಲ್ಲ. ಆದರೆ ಅಮೆರಿಕ ಅವರನ್ನು ಕೂಡ ಮುಗಿಸಿದ್ದೇವೆ ಅನ್ನುವಂಥದ್ದನ್ನ ಹೇಳ್ತಾ ಇದೆ. ಘಟಾನುಘಟಿ ನಾಯಕರಿಲ್ಲ, ಅವರೆಲ್ಲರೂ ಕೂಡ ಫಿನಿಶ್. ಆದ್ರೂ ಕೂಡ ಇರಾನ್ ತನ್ನ ಯುದ್ಧವನ್ನ ಮುನ್ನಡೆಸ್ತಾ ಇದೆ. ಹಾರ್ಮುಜ್ ಜಲಸಂಧಿಯ ಮೇಲೆಯೂ ಕೂಡ ಹಿಡಿತವನ್ನ ಸಾಧಿಸಿದೆ. ಇದೆಲ್ಲದಕ್ಕೂ ಹಾಗಾದ್ರೆ ಕಾರಣ ಆಗಿರೋರು ಯಾರು ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇರೋದು. ಇಡೀ ನಾಯಕತ್ವ ಫಿನಿಶ್ ಆದ ನಂತರದಲ್ಲಿ ಇರಾನ್ ಇಷ್ಟು ಶಕ್ತಿಶಾಲಿಯಾಗಿ ಮುನ್ನಡೆಯೋದಕ್ಕೆ, ಮುನ್ನುಗ್ಗೋದಕ್ಕೆ ಹೇಗೆ ಸಾಧ್ಯ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇದೆ. ಇರಾನ್ನ ಬಹುತೇಕ ಎಲ್ಲ ಟಾಪ್ ನಾಯಕರ ಹತ್ಯೆಯಾಗಿದೆ. ಖಮೇನಿ ಆದಿಯಾಗಿ ಇಲ್ಲಿವರೆಗೂ ಕೂಡ 21 ದಿನದ ಯುದ್ಧ. ಆ 21 ದಿನದ ಯುದ್ಧದಲ್ಲಿ ಬಹುತೇಕ ಇರಾನ್ನ ಘಟಾನುಘಟಿ ನಾಯಕರು ಫಿನಿಶ್. ಯುದ್ಧವನ್ನ ಮುನ್ನಡೆಸ್ತಾ ಇದ್ದಂತಹ ಘಟಾನುಘಟಿ ನಾಯಕರು ಇನ್ನಿಲ್ಲ. ಇರಾನ್ ಯುದ್ಧ ನಿಲ್ಲಿಸಿಲ್ಲ, ಸಂಧಾನ ಇಲ್ಲವೇ ಇಲ್ಲ ಅಂತ ಈಗಾಗಲೇ ಬಹಳ ಕ್ಲಿಯರ್ ಕಟ್ ಆಗಿ ಇರಾನ್ ಹೇಳಿದೆ. ಅಮೆರಿಕ ಮನಸ್ಸು ಮಾಡಿದ್ರೂ ಕೂಡ ನಾವು ನಿಲ್ಲಿಸೋದಿಲ್ಲ, ಇದು ಪ್ರತಿದಾಳಿ ಅಷ್ಟೇ, ದಾಳಿಗೆ ಪ್ರತಿದಾಳಿಯನ್ನ ಮಾಡ್ತಾ ಇರೋದಷ್ಟೇ ಅನ್ನುವಂಥದ್ದನ್ನ ಇರಾನ್ ಮತ್ತೆ ಮತ್ತೆ ಪುನರುಚ್ಚರಿಸ್ತಾನೆ ಇದೆ. ಇರಾನ್ ಘಟಾನುಘಟಿ ನಾಯಕರೇ ಈಗ ಫಿನಿಶ್ ಆಗಿದ್ದಾರೆ. ಖಮೇನಿಯಿಂದ ಹಿಡಿದು ಖಮೇನಿಯ ಮಗ ಅವ್ರಿಗೂ ಕೂಡ ಗಾಯಗಳಾಗಿದೆ ಅನ್ನುವಂತಹ ಮಾಹಿತಿ. ಇರಾನ್ ಭದ್ರಕೋಟೆಯಲ್ಲಿರುವಂತಹ ಹಾಗಾದ್ರೆ ರಹಸ್ಯ ರಣಧೀರ ಆದ್ರೂ ಯಾರು ಅನ್ನುವಂತ ಪ್ರಶ್ನೆ. ಈಗ ಯುದ್ಧವನ್ನ ಮುನ್ನಡೆಸ್ತಾ ಇರೋರು ಯಾರು? ಹಾಗಾದ್ರೆ ಅಮೆರಿಕ ಇಸ್ರೇಲ್ ಸಂಹಾರಕ್ಕೆ ರಣತಂತ್ರ ಹಾಗಾದ್ರೆ ಯಾರದ್ದು? ಗಲ್ಫ್ ರಾಷ್ಟ್ರಗಳನ್ನ ಗುರಿ ಇಡುವಂತಹ ತಂತ್ರಗಾರಿಕೆ ಯಾರದ್ದು ಅನ್ನೋ ಪ್ರಶ್ನೆ. ಇರಾನ್ ಭದ್ರಕೋಟೆಯಲ್ಲಿ ಇರುವಂತಹ ಈ ರಹಸ್ಯ ರಣಧೀರ ಯಾರು? ಇಡೀ ವಿಶ್ವಕ್ಕೆ ಶಾಕ್ ನೀಡಿದೆ ಈ ಇರಾನ್. ಆದರೆ ನಾಯಕರೇ ಇಲ್ಲದೆ, ಪ್ರಮುಖ ನಾಯಕರೇ ಇಲ್ಲದೆ ಯುದ್ಧವನ್ನ ಮುನ್ನಡೆಸ್ತಾ ಇದೆ. ಹೊಸ ಖಮೇನಿ ಈ ಮುಜ್ತಬಾ ಆಸ್ಪತ್ರೆ ಸೇರಿಯಾಗಿದೆ, ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅನ್ನುವಂಥದ್ದನ್ನ ಈಗಾಗಲೇ ಹೇಳಲಾಗ್ತಾ ಇದೆ. ಅದರ ಬಗ್ಗೆ ಅಧಿಕೃತವಾಗಿ ಇರಾನ್ ಕೂಡ ಹೇಳಿಲ್ಲ. ಆದರೆ ಅಮೆರಿಕ ಅವರನ್ನು ಕೂಡ ಮುಗಿಸಿದ್ದೇವೆ ಅನ್ನುವಂಥದ್ದನ್ನ ಹೇಳ್ತಾ ಇದೆ. ಘಟಾನುಘಟಿ ನಾಯಕರಿಲ್ಲ, ಅವರೆಲ್ಲರೂ ಕೂಡ ಫಿನಿಶ್. ಆದ್ರೂ ಕೂಡ ಇರಾನ್ ತನ್ನ ಯುದ್ಧವನ್ನ ಮುನ್ನಡೆಸ್ತಾ ಇದೆ. ಹಾರ್ಮುಜ್ ಜಲಸಂಧಿಯ ಮೇಲೆಯೂ ಕೂಡ ಹಿಡಿತವನ್ನ ಸಾಧಿಸಿದೆ. ಇದೆಲ್ಲದಕ್ಕೂ ಹಾಗಾದ್ರೆ ಕಾರಣ ಆಗಿರೋರು ಯಾರು ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇರೋದು.
ಇಡೀ ನಾಯಕತ್ವ ಫಿನಿಶ್ ಆದ ನಂತರದಲ್ಲಿ ಇರಾನ್ ಇಷ್ಟು ಶಕ್ತಿಶಾಲಿಯಾಗಿ ಮುನ್ನಡೆಯೋದಕ್ಕೆ ಮುನ್ನುಗ್ಗೋದಕ್ಕೆ ಹೇಗೆ ಸಾಧ್ಯ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇದೆ.